ಇವತ್ತು ಹೇಳ್ಕೊಡ್ತಿರೋ ಸ್ಟಾಕ್ಸ್ ಅನಾಲಿಸಿಸ್ ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 11th ಆಫ್ ಜುಲೈ 2025ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೇ ವಿಡಿಯೋನ ಸ್ಕಿಪ್ ಮಾಡ್ತೇನೆ, ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಕ್ಸ್ನೆಸ್ ಹಾಗೆಯೇ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಆಗಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡಿ ತಾವು ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಫಸ್ಟ್ ಸ್ಟಾಕ್ ಬಂದು ಅದಾನಿ ಪಾರ್. ಓಕೆನಾ? ಸೊ ಅದಾನಿ ಪಾರ್ ಅವನ 15-minute ಟೈಮ್ ಫ್ರೇಮ್ ನೋಡ್ಕೊಳ್ಳಿ. ನಾನು ಒಂದು ಝೋನ್ ಮಾರ್ಕ್ ಮಾಡ್ತೀನಿ. ಓಕೆನಾ? ಈ ಝೋನ್ ಮಾರ್ಕ್ ಮಾಡ್ತೀನಿ. ಓಕೆ, ಸೊ ದಿಸ್ ಝೋನ್ ರೈಟ್ ಹಿಯರ್ ಇಟ್ ವಾಸ್ ಆಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್. ಅರ್ಥ ಆಯ್ತಾ? ಇಲ್ಲಿ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಆಗ್ತಿತ್ತು. ಈ ಪಾಯಿಂಟಲ್ಲಿ ನೋಡಿ ಬ್ರೇಕ್ಔಟ್ ಕೊಟ್ಟಿದೆ. ಅರ್ಥ ಆಯ್ತಾ? ಬ್ರೇಕ್ಔಟ್ ಕೊಟ್ಟು ಅದೇ ಝೋನ್ನ ರೀಟೆಸ್ಟ್ ಮಾಡಿದೆ. ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 1. ಓಕೆನಾ? ಪಾಯಿಂಟ್ ನಂಬರ್ 2 ನೋಡ್ಕೊಳ್ಳಿ. ನಾನು ಟ್ರೆಂಡ್ ಲೈನ್ ಹಾಕ್ತೀನಿ. ನೆಕ್ಸ್ಟು ನೋಡ್ಕೊಳ್ಳಿ, ನಾನು ಫಿಬೋನಾಚಿ ಹಾಕ್ತೀನಿ. ಫಿಬೋನಾಚಿನ ಈ ಬಾಟಮಿಂದ ಈ ಟಾಪ್ವರೆಗೂ ಫಿಬೋನಾಚಿ ಹಾಕಿದ್ರೆ ಪ್ರೈಸು ಎಕ್ಸಾಕ್ಟಾಗಿ 38.2% ಲೆವೆಲ್ಸ್ವರೆಗೂ ರೀಟ್ರೇಸ್ಮೆಂಟ್ ಆಗಿದೆ. ಅರ್ಥ ಆಯ್ತಾ? ಸೊ ಇವಾಗ ನಾವು ಫಸ್ಟು ಬೈಯಿಂಗ್ ಬಗ್ಗೆ ಮಾತಾಡೋಣ. ಓಕೆ, ಸೊ ನಾಳೆ ಯಾವ ಲೆವೆಲ್ಸ್ ಮೇಲ್ಗಡೆ ಬೈ ಮಾಡ್ತೀರಾ ಅಂದರೆ ಪ್ರೈಸು ನೋಡಿ ಈ ಲೆವೆಲ್ಸ್ ಮೇಲೆ ಬ್ರೇಕ್ಔಟ್ ಕೊಡಬೇಕು. ಅರ್ಥ ಆಯ್ತಾ? ಬೈ ವೆನ್ ಪ್ರೈಸ್ ಕ್ರಾಸಸ್ 610 ಲೆವೆಲ್ಸ್. ಅರ್ಥ ಆಯ್ತಾ? 610 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ನೋಡಿ. ಟಾರ್ಗೆಟ್ ನಂಬರ್ 1 ಬಂದು ದಿಸ್ ಝೋನ್ 614 will be target number 1. Target number 2 ಬಂದು this stop, that is 620. 610 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ನೋಡಿ. 614 will be target number 1. 620 will be our target number 2. ಅರ್ಥ ಆಯ್ತಾ? ದಿಸ್ ವಾಸ್ ರಿಲೇಟೆಡ್ ಟು ಬೈಯಿಂಗ್. ನೌ ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಸೆಲ್ಲಿಂಗ್ಗೆ ನೋಡಿ ಪ್ರೈಸು ಫಿಬೋನಾಚಿದು 38.2% ಲೆವೆಲ್ಸ್ ಬ್ರೇಕ್ ಡೌನ್ ಸಿಕ್ತಿದಂಗೆ ಸೆಲ್ಲಿಂಗ್ ನೋಡಿ. ಅರ್ಥ ಆಯ್ತಾ? ಸೊ ಯಾವ ಲೆವೆಲ್ಸ್ ಕೆಳಗಡೆ ಸೆಲ್ ಮಾಡ್ತೀರಾ ಅಂದರೆ ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 604. ಟಾರ್ಗೆಟ್ ನಂಬರ್ 1 ಬಂದು 600. ಟಾರ್ಗೆಟ್ ನಂಬರ್ 2 ಬಂದು 596. ಅರ್ಥ ಆಯ್ತಾ? 604 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗ್ತಿದಂಗೆ ಸೆಲ್ಲಿಂಗ್ ನೋಡಿ. 600 will be target number 1. 596 will be target number 2. ಅರ್ಥ ಆಯ್ತಾ? Now let us move on to the next stock. Okay guys, so next stock is UPL. ಓಕೆನಾ? UPL on a 1 hour ಟೈಮ್ ಫ್ರೇಮ್ ನೀವೇನು ನೋಡ್ಬೋದು ಅಂದರೆ ನೋಡ್ಕೊಳ್ಳಿ. ನಾನು ಒಂದು ಝೋನ್ ಮಾರ್ಕ್ ಮಾಡ್ತೀನಿ. ಓಕೆನಾ? ನೋಡ್ಕೊಳ್ಳಿ ಈ ಝೋನ್. ಅರ್ಥ ಆಯ್ತಾ? This zone previously it was acting as a resistance. ಅರ್ಥ ಆಯ್ತಾ? Here the zone was acting as a resistance zone. ಈ ಪಾಯಿಂಟಲ್ಲಿ ನೋಡಿ ಬ್ರೇಕ್ಔಟ್ ಕೊಟ್ಟಿದೆ. ಅರ್ಥ ಆಯ್ತಾ? ಬ್ರೇಕ್ ಔಟ್ ಕೊಟ್ಟಿದೆ. ಬ್ರೇಕ್ಔಟ್ ಕೊಟ್ಟು ಸೇಮ್ ಅದೇ ಝೋನ್ನ ರೀಟೆಸ್ಟ್ ಮಾಡಿದೆ. ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನಾನು ಆಲ್ ದ ವೇ ಫ್ರಮ್ ದ ಬಾಟಮ್ ನೋಡ್ಕೊಳ್ಳಿ. ಈ ಬಾಟಮಿಂದ ಈ ಟಾಪ್ವರೆಗೂ ಫಿಬೋನಾಚಿ ಹಾಕಿದ್ರೆ ನೀವು ಇಲ್ಲಿ ಕ್ಲಿಯರ್ ಕಟ್ಟಾಗಿ ನೋಡ್ಬೋದು. ಪ್ರೈಸು ಎಕ್ಸಾಕ್ಟಾಗಿ ಫಿಬೋನಾಚಿದು 618 ಲೆವೆಲ್ಸ್ವರೆಗೂ ರೀಟ್ರೇಸ್ಮೆಂಟ್ ಆಗಿದೆ. ಆ್ಯಂಡ್ ಆಲ್ಸೋ ಪ್ರೈಸ್ ಈಸ್ ಆನ್ ಸಪೋರ್ಟ್ ಝೋನ್ ಆ್ಯಂಡ್ ದಟ್ ಸಪೋರ್ಟ್ ಲೈಸ್ ಆನ್ ಫಿಬೋನಾಚಿಸ್ 618 ಲೆವೆಲ್ಸ್. ಅರ್ಥ ಆಯ್ತಾ? ನಾವು ಲೆಟ್ ಅಸ್ ಮೂವ್ ಆನ್ ಟು 15-minute ಟೈಮ್ ಫ್ರೇಮ್. 15-minute ಟೈಮ್ ಫ್ರೇಮಲ್ಲಿ ನೋಡ್ಕೊಳ್ಳಿ. ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹೇಳಿರಿ. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಕೂಡ ನೋಡಿ ರೆಸಿಸ್ಟೆನ್ಸ್. ದಿಸ್ ಟ್ರೆಂಡ್ ಲೈನ್ ಈಸ್ ಆಲ್ಸೋ ಆಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್. ಓಕೆನಾ? ನೆಕ್ಸ್ಟು ಫಸ್ಟು ಇವಾಗ ಬೈಯಿಂಗ್ ಬಗ್ಗೆ ನೋಡೋಣ.
ಓಕೆನಾ. ಸೊ ನಾಳೆ ಯಾವ ಲೆವೆಲ್ಸ್ ಮೇಲ್ಗಡೆ ಬೈ ಮಾಡ್ತೀರಾ ಅಂದರೆ ನೋಡಿ, ನಾಳೆ ಪ್ರೈಸು ಈ ಥರ ಬ್ರೇಕ್ಔಟ್ ಕೊಟ್ಟು ಈ ಝೋನ್ ಮೇಲ್ಗಡೆ ಸಸ್ಟೈನ್ ಆಗಬೇಕು. ಬೈ ವೆನ್ ಪ್ರೈಸ್ ಕ್ರಾಸಸ್ 668. ಅರ್ಥ ಆಯ್ತಾ? 668 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 ಬಂದು 672 or 674 will be your target number 1. Target number 2 ಬಂದು this top, that is 680. 668 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. 672 or 674 will be your target number 1. 680 will be your target number 2. ಅರ್ಥ ಆಯ್ತಾ? ಇದು ಬೈಯಿಂಗ್ ಆಯಿತು. ಸೆಲ್ಲಿಂಗ್ ನೋಡ್ಕೊಳ್ಳಿ. ನೋಡಿ, ಪ್ರೈಸು ಈ ಝೋನ್ ಕೆಳಗಡೆ ಬ್ರೇಕ್ ಡೌನ್ ಕೊಡಬೇಕು, ಆವಾಗ ಸೆಲ್ಲಿಂಗ್ ನೋಡಿ. ಅರ್ಥ ಆಯ್ತಾ? ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 652. 652 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. ಅರ್ಥ ಆಯ್ತಾ? ಸೊ ಟಾರ್ಗೆಟ್ ನಂಬರ್ 1 ಬಂದು ಸಮ್ವೇರ್ ಅರೌಂಡ್ ಎಲ್ಲಿ ಬರುತ್ತೆ ಅಂದರೆ 645 ಹತ್ರ ಬರುತ್ತೆ. ಅರ್ಥ ಆಯ್ತಾ? ಈ ಝೋನ್ ಹತ್ರ ಬರುತ್ತೆ ನಿಮ್ಮದು ಟಾರ್ಗೆಟ್ ನಂಬರ್ 1. ಟಾರ್ಗೆಟ್ ನಂಬರ್ 2 ಬಂದು 635. ಅರ್ಥ ಆಯ್ತಾ? 652 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. 645 will be ಟಾರ್ಗೆಟ್ ನಂಬರ್ 1. 635 will be ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.